ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬಸ್ ಸ್ಟ್ಯಾಂಡ್ ದಲ್ಲಿನ ಡಬ್ಬಾ ಅಂಗಡಿಗಳನ್ನು ಎಲ್ಲರೇ ಪುರಸಭೆಯವರು ತೆರವುಗೊಳಿಸಲಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಕ್ಕೇರಿ ತಾಲೂಕಿನ ನಾವು ತೆರವುಗೊಳಿಸ್ತು. ಇವ್ರಿಗೆ ನಾವು 8 ದಿನ ಕಾಲಾವಕಾಶ, 8 ದಿನದಾಗ ಎಲ್ಲರೂ ತೆರವುಗೊಳಿಸಲಿ, 8 ದಿನ ನಾವು ಸ್ವತಃ ಮುಂದೆ ನಿಂತ ತೆರವುಗೊಳಿಸ್ತು ಅಂತ ಹೇಳಿ ಮತ್ತೆ ಮುನ್ನೆಲೆಗೆ ಬಂದ ಡಬ್ಬಾ ಅಂಗಡಿಗಳು. ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿ ನಿರ್ಮಾಣ ಮಾಡಿದ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ. ಒಂದು ವೇಳೆ ಈ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ರೈತ ಸಂಘಟನೆಗಳು. ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹುಕ್ಕೇರಿ ಪುರಸಭೆ ಎದುರು ಧರಣಿ. ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳ ಆಶ್ವಾಸನೆ ಈಡೇರಿಸದ ಕಾರಣ ಇಂದು ರೈತರು ಪುರಸಭೆ ಎದುರು ಧರಣಿ ಕುಳಿತು ಪ್ರತಿಭಟನೆ. ಬೆಳವಿ ರಸ್ತೆ, ಗಜ್ಬರ್ವಾಡಿ ರಸ್ತೆ ಸೇರಿದಂತೆ ಅಲ್ಲಿ ಕುಡಿಯುವ ನೀರು ಇನ್ನಿತರ ಬೇಡಿಕೆಗಳನ್ನು ಪುರಸಭೆ ಅಧಿಕಾರಿಗಳಿಗೆ ಕಾಮಗಾರಿ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇದೇ ವೇಳೆ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಸಂಜೀವ್ ಹಾವನ್ನವರ್ ಹಾಗೂ ರೈತ ಮುಖಂಡರು ಏನೇನು ಮಾತಾಡಿದ್ರು ಒಮ್ಮೆ ಕೇಳಿ. ಡಬ್ಬಾ ತರಿಸೋದವರು ಡಿಪೋ ಮ್ಯಾನೇಜರ್ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಅವರ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದ್ರಿಂದ ಅವರು ಅನಧಿಕೃತವಾಗಿ ಅಂಗಡಿಗಳನ್ನ ನಮ್ಮ ಕಡೆ ಯಾವುದು ಪರ್ಮಿಷನ್ ತೊಗೊಂಡಿಲ್ಲ ಮತ್ತು ನಮ್ಮಿಂದ ಏನೂ ಕೇಳಿಲ್ಲ. ಆದರೂ ಸಹಿತ ನಾವು ಏನು ಮಾಡ್ತೀವಿ, ಟ್ರೇಡ್ ಲೈಸೆನ್ಸ್ ತೊಗೊಂಡು ನೋಟಿಸ್ ಕೊಟ್ಟಿದ್ದೀವಿ. ಅವರು ಡಿಪೋ ಮ್ಯಾನೇಜರ್ ವ್ಯಾಪ್ತಿಗೆ ಒಳಪಡೋದ್ರಿಂದ ಅವ್ರು ಸಾಧ್ಯ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಿ. ಸಾರ್ವಜನಿಕ ಇದು ತಕರಾರು ಅರ್ಜಿ ಬಂದೈತೆ ಅಂತೇಳಿ ನಾವು ಹಾಗಾಗಿ ಪಾತ್ರ ಬಂದದ್ದು. ಅವ್ರು ತೈಲಿಲ್ಲ ಅಂದ್ರೆ ನೀವೇನ್ ಮಾಡೋದು? ಅವ್ರ ಹತ್ತಿಗೆ ಬರ್ತಾರೆ. ಅಲ್ಲ, ಅವ್ರು ತೈಲಿಲ್ಲ ಅಂದ್ರೆ ನೀವೇನ್ ಮಾಡೋದು? ಅಂದ್ರೆ ನೀವು ಬಸ್ ಸ್ಟ್ಯಾಂಡ್ ಸಂಬಂಧ ಇದೆಯೋ ಇಲ್ಲೋ? ನೀವು ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದ್ರಿಂದ ಬಸ್ ಸ್ಟ್ಯಾಂಡ್ ಇದು ಅದು ಜಗ ಅವ್ರ ಅಂಡರ್ ಬರ್ತದೆ. ಜಗ ಅವ್ರ ಅಂಡರ್ ಇಲ್ರಿ, ಜಗ ಅವ್ರ ಅಂಡರ್ ಇರ್ಲಿ. ನಮ್ಮ ಮನೆ ಐತಿ ಹುಕ್ಕಿರಾಗ, ಅದ್ ಯಾರ ಅಂಡರ್ದಾಗ ಐತಿ? ಅದ್ರ ಬಗ್ಗೆ ವಿಚಾರ ಮಾಡಿ ಹೇಳೋದಿಲ್ರಿ. ನಮ್ಮದು 4 ದಿನದಾಗ ಅಂದ್ರೆ ಬಸ್ ಸ್ಟ್ಯಾಂಡ್ ದಾಗ ಡಬ್ಬೆ ಅಲಚೋಕ್ ತೆಗಿಬೇಕು. ಯಾವ್ದು ಜಗತ್ತಿ ತಗೋಬಾರ್ದು. ಅವ್ರು ಬೈಕ್ ಆತು, ಕಾರಿಗೆ ಆತು, ಯಾರು ಏನು ಕೇಳಬಾರ್ದು. ಬೈಸಿಗೆ ಅರ್ಚನೆ ಆಗಬಾರ್ದಾಗ ಸರಳ ನಾವು ಹಚ್ಚಿರ್ತೇವೆ ಗಾಡಿ. ಯಾಕಂದ್ರೆ ನಾವ್ ಯಾರಿಗೂ ತೊಂದರೆ ಮಾಡಂಗಿಲ್ಲ, ಬಸ್ನಾಗ ತೊಂದರೆ ಮಾಡಂಗಿಲ್ಲ, ಯಾರಿಗೂ ತೊಂದರೆ ಮಾಡಂಗಿಲ್ಲ. ಡಬ್ಬ ಒಂದು ಉಳಿಬಾರ್ದು. ಯಾಕಂದ್ರೆ ಭಾಳ ತೊಂದರೆ ಮಾಡ್ತಾರ ಅವ್ರ, ಪ್ರತಿಯೊಬ್ಬರು ತೊಂದರೆ ಮಾಡ್ತಾರ. 2 ವಿಷಯ ಮಾಡ್ತಾರ ನೀವು ಹೇಳ್ಬಿಟ್ಟು ಈ ಬಗ್ಗೆ ನೀವು ಡಿಪೋ ಮ್ಯಾನೇಜರ್ಗೆ ಒಂದು ಮನವಿ ಕೊಡ್ರಿ. ಅದಕ್ಕೆ ನೀವು ಕೊಡ್ರಿ, ನಾನು ಅವ್ರಿಗೆ ನಮ್ಮ ರೈತರ ಕಾಯಿಪಲ್ಲೆ ಮಾರಾಟ ಬರ್ತಾರಲ್ಲ ಬೆಳಿಗ್ಗೆ, ಆ ರೈತರ ಕಡೆ ₹1 ನಿಮ್ಮ ವ್ಯಾಪಾರ ಬರುವಂತ ಕೆಲಸ ಅದ. ಅಲ್ಲಿ ನಿಮ್ಮ ವ್ಯಾಪಾರ ಬರುತ್ತರ ಈಗ ಒಂದು 10 ಕಿಲೋ ಏನಾರ ಕೊಟ್ಟ ಹೊಡೆದ ಹಂಗಾದ್ರೆ ಇವ್ರು ತಡಿತಾರ್ರಿ, ನಿಮಗೆ ತಡಿಯಾಕ ಆಗಂಗಿಲ್ರಿ. ಅಲ್ಲಪ್ಪ ನಾನು ಇಟ್ಯಾಕ ತಲಿತೀನಿ ಅದಾರ ಇವ್ರ ಇವ್ರ್ಯಾಕ ಹಿಂಗ್ ಮಾಡದಾರ. ನಿಮ್ ಮನುಷ್ಯನಾಗ ಅನ್ಬೋದ್ರಿ. ಬೆಳಗಾವ್ರಿ 15-20 ದಿನ 3 ತಿಂಗಳು ಓಡ್ಯಾಡ್ರಿ. ನಮ್ಗೆ ಏನ್ ಗಟ್ಟಿಯಾಗಿರ್ಬೇಕ್ರಿ? ಅಲ್ಲಿ ₹10 ಕೊಡೋದಿಲ್ರಿ. ನಾ ಯಾರಿಗೂ ₹10 ಕೊಡೋದಿಲ್ರಿ. ಸ್ವಂತ ಮಾಲ್ ತಗೊಂಡ್ ಸ್ವಂತ ಮಾರ್ಕೊಂಡು ಸ್ವಂತ ಮನಿ ಬರೋದ್ರಿ. ₹10 ಯಾರಿಗೂ ಕೊಡೋದಿಲ್ರಿ. ಅಲ್ಲಿ ಯಾರೇನ ಅವ್ರು ನಿಮ್ ಹಂಗ ಮಾಡ್ತಾರೆ ಸರ್. ಅವ್ರಿಗೆ ಅವಕಾಶ ಕೊಟ್ಟರು ಅವ್ರು ₹10 ವಸೂಲಿ ಮಾಡ್ತಾರೆ ಸರ್. ಅದನ್ನೆಲ್ಲ ಸಂಪೂರ್ಣ ಬಂದ್ ಮಾಡಿಸವ್ರೆ. ಅದಕ್ಕೆ ಸರ್ ನೀವು ಒಂದು ಎಕರೆ ತಗೊಂಡ್ಬಿಡ್ರಿ. ಬರೇ 5 ನಿಮಿಷ ಒಳಗೆ ಈ ವಿಷಯ ಕಿವಿ ಮಾಡ್ರಿ. ನನಗ ಒಂದ್ 2 ದಿವಸ ಕೊಡ್ರಿ, ಚರ್ಚೆ ಮಾಡಿ ಹೇಳ್ತಾನೆ ಕೇಳಾಕತ್ತೀನಿ. ಈ ತಡಿ ನೀವ್ ಎಲ್ಲಾರ ಹೊಂಟ್ರಿ, ನಾ ಎಲ್ಲಿ ಹೊಂಟೀನಿ, ಇಲ್ಲೇ ಇರ್ತೇನೆ. ನನಗ ದುಡಿ ಮಾತಾಡಕ್ಕೆ ನೋಡಪ್ಪ. ಹಿಂಗ ನನ್ನ ರೈತ ಸಂಘದವ್ರು ಬಂದ್ರು, ನೀ ಯಾರ ಕ್ವಶನ್ ಮಾಡ್ತೀನಿ, ಏನ್ ಮಾಡಿ ಅವ್ನು ಕೇಳಿ ಹೇಳೋಷ್ಟು ವ್ಯವಧಾನ ಬೇಡ.
ಯಾರು ಹೇಳುದು ಬೇಡ ಅಂತಾರೆ, ಯಾಕಂದ್ರೆ ಅವ್ರ ಮನುಷ್ಯನಾಗ ಐತಿ ಈಗ ಕೆಲಸ ಆಗುವವರಿಗೆ ಹೇಳುದು ಬೇಡ ಅಂತ. ಯಾಕಂದ್ರೆ ಯಾಕಾಗಲ್ಲ ಸರ್ ಅಂತಂದ್ರೆ ಸರ್, ನೀವು ಅಧಿಕೃತವಾಗಿ 3 ತಿಂಗಳ ಒಂದು ಕೆಲಸ ಆಗಿಲ್ಲ, ನಾವು ಬಂದು ಕುಂಡ್ರದ್ ಆಗಬಾರ್ದು. ಅದಕ್ಕೆ ಸರ್ ಇನ್ನೊಂದು ಅರ್ಧ ಗಂಟೆ ಟೈಮ್ ಅಲ್ಲಿ ನಿಮ್ಗೆ ಪ್ರೋಸತ್ತೆ, ಆದ್ರೆ ನಿಮ್ಮ ಜೊತೆ ಮಾತಾಡಿ ಕೆಲಸ ಆಕೈತಿಲ್ಲ ಕನ್ಫರ್ಮ್ ನಮಗೆ. ಇನ್ನೊಂದು ಸಾರಿ ಇವೆಲ್ಲ ಏನ್ ಹೇಳಿದ್ರೆ ಇವೆಲ್ಲ ಮನವಿ ಕೆಲಸಗಳು ನಾ ಈಗ ಹೇಳಿಲ್ಲ, ನೀವು ಒಂದ್ ರೌಂಡ್ ಹೇಳಿದ್ನಿ ಯಾವ್ಯಾವ ಏನೇನ್ ಹಾಕೋ ಅನ್ನೋದ್ರ ಬಗ್ಗೆ ಹೇಳಿದ್ನಿ. ನಾಳೆ ಕುಡಿದು ಹೇಳಿದ್ ಒಂದು ಏನಿಲ್ಲ ಅದು ಮಾಡೋಣ, ಅವ್ರು ಅರ್ಜುನ್ ನೋಡೋದು ತೋರಿಸು, ನಾಳೆ ಮೇಜರ್ ವರ್ಕ್ ನಾಳೆ ಗೊತ್ತಾರ. ಇನ್ನೊಂದು ತರಕಾರಿ ಮಾರಕ್ ಬಂದ ರೈತರ ಹತ್ರ ಜಕಾತಿ ವಸೂಲಿ ಮಾಡ್ತಾರೆ, ಒಬ್ಬರ ಹತ್ರ ₹1 ತಗೋಬಾರ್ದು. ರೈತರ ಕಡೆ ಅಂದ್ರೆ ₹1 ತಗೊಳ್ಳಿ, ಅದಕ್ಕೆ ಲೆಟರ್ ಕೊಡ್ಬೇಕು ನಮ್ಗೆ. ಅವ್ರಿಗೆ ಭಾಷಣ ಮಾಡ್ತಿರ್ಲ ಸರ್ ಅನಕ್ಷರಸ್ತರ ನಾವ್ರಿ, ನಾವು ಎಜುಕೇಟೆಡ್ ಆಗಿದ್ರೆ ನಿಮ್ಮ ನಾವು ನೌಕರಿ ಮಾಡ್ಕೊಂಡು ಬಂದ್ರಿ. ಸಂಜು ಹೇಳಾಕತ್ತೀರಿ ಹೇಳಿರಲ್ಲ, ಹೇಳ್ರಿ ನಿಮ್ ಬೇಡಿಕೆ ಏನಾಯ್ತು ತಪ್ಪಲ್ಲ, ಅದೇನೈತಿ ಮಾರ್ಕೆಟ್ ಏನೈತಿ ನಾವು ಟೆಂಡರ್ ಮಾಡಿ ಕೊಟ್ಟಿರ್ತೀವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ. ನೀವು ರೈತರ ಹತ್ರ ತಗೊಳ್ಬೇಕಂತ ಕಾನೂನದಾಗ ಎಲ್ಲಿ ಸರ್, ಇದ ವಿಷಯದಾಗ ಇಶ್ಯೂ ಆಗಿ ಸಂಕೇಶ್ವರದಾಗ ಎಪಿಎಂಸಿಗಳು ದೊಡ್ಡ ಮಟ್ಟದ ಹೋರಾಟ ಆಗಿದೆ, ಅದಿಲ್ಲಿ ಆಗ್ಬಾರ್ದ್ರಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ₹1 ರೈತರ ಹತ್ರ ರೊಕ್ಕ ತಗೋಬಾರ್ದು ಸರ್. ಇನ್ನು ಅಲ್ಲೇನು ಎಪಿಎಂಸಿ ಗೋಡೌನ್ಗಳಲ್ಲ, ಆ ಗೋಡೌನ್ಗಳು ಏನೇನು ಕಳಿಸ್ಬೇಕ್ರಿ ಅಲ್ಲ ಅವ್ರು. ನಾವು ರೈತರಲ್ಲಿ ಏನು ನಾವು ಗೋಡೌನ್ ಹೋಗ್ತೇವೆ, ಕಾರ್ಡ್ ಹೋಗ್ತೇವೆ, ಗೋಡೌನ್ ಇವ್ರಿಗೆ ಸಂಬಂಧ ಎಪಿಎಂಸಿ ಸಂಬಂಧ ಇವ್ರಿಗೆ ಸಂಬಂಧ ನಮಗೇನ್ ಸಂಬಂಧ ಅಲ್ಲಿ ಬಂದು ಹೇಳಲಾಗ್ರಿ ಈಗ ಸರ್ ಅದು ಇದು ಜಕಾತ್ ಜೊತೆ ಮಾತಾಡ್ರಿ ಸರ್. ಇಲ್ಲಿ ರೈತರ ಹತ್ರ ತಗೊಳ್ಳೇ ಮಾಡ್ತಾರ ಕೆಲಸ ಮಾಡ್ಕೊಡು, ಸಮಾಧಾನ ಆಗ್ತೈತೆ, ನಮ್ಗೆ ನೆಮ್ಮದಿ ಆಗ್ತೈತೆ. ರೈತರ ಪರವಾಗಿ ಕೆಲಸ ನೆಮ್ಮದಿ ಆಗ್ತೈತೆ. ನಾವು ಸಾಯಂಕಾಲ ರಾತ್ರಿ ಹೋಗಿ ಶಾಂತಿ ಡಬ್ಬಾ ತರಿಸೋದವರು ಡಿಪೋ ಮ್ಯಾನೇಜರ್ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೀವಿ, ಮತ್ತು ಅವರ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದ್ರಿಂದ ಅವರು ಅನಧಿಕೃತವಾಗಿ ಅಂಗಡಿಗಳನ್ನ ನಮ್ಮ ಕಡೆ ಯಾವುದೂ ಪರ್ಮಿಷನ್ ತಗೊಂಡಿಲ್ಲ ಮತ್ತು ನಮ್ಮಿಂದ ಏನೂ ಕೇಳಿಲ್ಲ. ಆದರೂ ಸಹಿತ ನಾವು ಏನು ಮಾಡ್ತೀವಿ, ಟ್ರೇಡ್ ಲೈಸೆನ್ಸ್ ತೊಗೊಂಡು ನೋಟಿಸ್ ಕೊಟ್ಟಿದ್ದೀವಿ. ಅವರು ಡಿಪೋ ಮ್ಯಾನೇಜರ್ ವ್ಯಾಪ್ತಿಗೆ ಒಳಪಡೋದ್ರಿಂದ ಅವ್ರು ಸಾಧ್ಯ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಿ. ಸಾರ್ವಜನಿಕ ಇದು ತಕರಾರು ಅರ್ಜಿ ಬಂದೈತೆ ಅಂತೇಳಿ ನಾವು ಹಾಗಾಗಿ ಪಾತ್ರವನ್ನು ಬಂದದ್ದು. ಅವ್ರು ತೈಲಿಲ್ಲ ಅಂದ್ರೆ ನೀವೇನ್ ಮಾಡೋದು? ಅವ್ರ ಹತ್ತಿಗೆ ಬರ್ತಾರೆ. ಅಲ್ಲ ಅವ್ರು ತೈಲಿಲ್ಲ ಅಂದ್ರೆ ನೀವೇನ್ ಮಾಡೋದು? ಅಂದ್ರೆ ನೀವು ಬಸ್ ಸ್ಟ್ಯಾಂಡ್ ಸಂಬಂಧ ಇದೆಯೋ ಇಲ್ಲೋ? ನೀವು ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದ್ರಿಂದ ಬಸ್ ಸ್ಟ್ಯಾಂಡ್ ಇದು ಅದು ಜಗ ಅವ್ರ ಅಂಡರ್ ಬರುತ್ತೆ. ಜಗ ಅವ್ರ ಅಂಡರ್ ಇಲ್ರಿ, ಜಗ ಅವ್ರ ಅಂಡರ್ ಇಲ್ರಿ. ನಮ್ಮ ಮನೆ ಐತಿ ಹುಕ್ಕಿರಾಗ, ಅದ್ ಯಾರ ಅಂಡರ್ದಾಗ ಐತಿ ಅದ್ರ ಬಗ್ಗೆ ವಿಚಾರ ಮಾಡಿ ವಿಚಾರ ಮಾಡಿ ಹೇಳೋದಿಲ್ರಿ. ನಮಗ್ 4 ದಿನದಾಗ ಅಂದ್ರೆ ಬಸ್ ಸ್ಟ್ಯಾಂಡ್ ದಾಗ ಡಬ್ಬೆ ಅಲಚೋಕ್ ತೆಗಿಬೇಕು, ಯಾವ್ದು ಜಕಾತಿ ತಗೋಬಾರ್ದು. ಅವ್ರು ಬೈಕ್ ಆತು ಕಾರಿಗೆ ಆತು ಯಾರು ಏನು ಕೇಳಬಾರ್ದು, ಬೈಸಿಗೆ ಅರ್ಚನೆ ಆಗಬಾರ್ದಾಗ ಸರಳ ನಾವು ಹಚ್ಚಿರ್ತೇವೆ ಗಾಡಿ. ಯಾಕಂದ್ರೆ ನಾವ್ ಯಾರಿಗೂ ತೊಂದರೆ ಮಾಡಂಗಿಲ್ಲ, ಬಸ್ನಾಗ ತೊಂದರೆ ಮಾಡಂಗಿಲ್ಲ, ಯಾರಿಗೂ ತೊಂದರೆ ಮಾಡಂಗಿಲ್ಲ. ಡಬ್ಬ ಒಂದು ಉಳಿಬಾರ್ದು. ಯಾಕಂದ್ರೆ ಬಾಳ ತೊಂದರೆ ಮಾಡ್ತಾರ ಅವ್ರ, ಪ್ರತಿಯೊಬ್ಬರು ತೊಂದರೆ ಮಾಡ್ತಾರ. 2 ವಿಷಯ ಮಾಡ್ತಾರ ನೀವು ಹೇಳ್ಬಿಟ್ಟು ಈ ಬಗ್ಗೆ ನೀವು ಡಿಪೋ ಮ್ಯಾನೇಜರ್ಗೆ ಒಂದು ಮನವಿ ಕೊಡ್ರಿ, ಅದಕ್ಕೆ ನೀವು ಕೊಡ್ರಿ, ನಾನು ಅವ್ರಿಗೆ ಇದನ್ನ ನಾಲ್ಕು ಬಲ್ ಬಸ್ಕೇರಿ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಕೆಲಸ ಏನು ಮಾಡಿಲ್ರಿ. ಇನ್ನು ಅದ ಪ್ರಕಾರ ಆಗ್ಬಾರ್ದು ಸರ್. ನಿಮ್ ಪಿ ಡಿ ಸಾಹೇಬ್ರನ್ನ ಎಸ್ ಸಿ ಸಾಹೇಬ್ರನ್ನ ಯಾವಾಗ ಕರೆಸ್ತೀರಿ ಇರಲಿ? ಈಗ ನಾನು ಇವತ್ತು ಪಿ ಡಿ ಸಾಹೇಬ್ ಜೋಡಿ ಮಾತಾಡಿಸಿ ಇವತ್ತು ಅವ್ರು ನಮ್ಮದು ಡಿ ಪಿ ಆರ್ ಫೈನಲ್ ಆಗೋ ಸಂಬಂಧ ಅವರು ಎಲ್ಲ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಮೀಟಿಂಗ್ ಕರೆದ್ರೆ ಅಲ್ಲೇ ಬರುವಂಥ ಪರಿಸ್ಥಿತಿ ಇಲ್ಲ.
ಇನ್ನೊಂದು ವಾರ ಬರ್ಬೋದು. ನಾವು ಸಾಧ್ಯ ಆದಷ್ಟು ಒಂದೇ ಮೀಟಿಂಗ್ ನೀವು ವಾಟರ್ ಸಪ್ಲೈ ಕೊಡ್ದವ್ರು ಬರ್ತಾರೆ. ವಿಸಿಟ್ದು ಮತ್ತು ವಾಟರ್ ಸಪ್ಲೈ ಒಂದು ಡಿಸಿಷನ್ ಅಂತ ನೆಕ್ಸ್ಟ್ ಹಂತವಾಗಿ ಬರ್ಬೋದಷ್ಟು ನಾವು ಫೈನಲ್ ಮಾಡ್ತೀನಿ. ನೀವು ಹೇಳಿರಲ್ಲ ಈಗಾಗಲೇ ತಾವು ಸಮಸ್ಯೆಗಳನ್ನು ಹೇಳಿದ್ರಿ. ಅದನ್ನು ಸಾಧ್ಯವಾದಷ್ಟು ಈ ತಿಂಗಳೊಳಗೆಲ್ಲ ಕಂಪ್ಲೀಟ್ ಮಾಡಿಕೊಡ್ತೀವಿ. ನೀವೇನ್ ಜಾಗ ಕೊಡ್ಬೇಕಂದ್ರೆ ಬೈಪಾಸ್ ರೋಡಿಗೆ ಹೇಳಬೇಕು. ಇಲ್ಲ ಅವ್ರ ಚರ್ಚೆ ಮಾಡೋಣ. ವಿಶ್ವನಾಥ್ ಅವ್ರ ಚರ್ಚೆ ಮಾಡ್ರಿ, ಅವ್ರು ಏನಂತಾರ ಅದನ್ನ ಏನು ಇವತ್ತು ನಾವು ಹುಕ್ಕೇರಿ ಪುರಸಭೆ ಎದುರುಗಡೆ ಹುಕ್ಕೇರಿನ ಹಲವಾರು ಸಮಸ್ಯೆಗಳನ್ನು ತೆಗೆದುಕೊಂಡು ಏನು ಹೋರಾಟ ಹಮ್ಮಿಕೊಂಡಿದ್ದೇವೆ. ಯಾಕಂದ್ರಪ್ಪ ಹಿಂದೆ ಒಂದ್ಸಾರಿ ನಾವು 3 ದಿನ ಟೈಮ್ ಕೊಟ್ಟಿದ್ರು. ಯಾಕೆ ಹೋರಾಟಕ್ಕೆ ಕೂತಾಗೂ 3 ದಿನ ಟೈಮ್ ಕೊಟ್ಟಿದ್ರು. 3 ದಿನದಾಗ ಎಲ್ಲ ಕೆಲಸ ಮಾಡ್ತೀವಿ, ಹಲವಾರು ಬೇಡಿಕೆ ಉಂಟು. ಅವಾಗ ಹೋರಾಟ ಕೂತಿದ್ವು. ಆ ಟೈಮ್ದಾಗ 3 ತಿಂಗಳು ಟೈಮ್ ತಗೊಂಡಿದ್ರು. 3 ತಿಂಗಳಲ್ಲಿ ಇವತ್ತು 9 ತಿಂಗಳಾದ್ರೂ ಒಂದು ಕೆಲಸನೂ ಮಾಡಿಲ್ಲ. ಏನೋ ಒಂದು 4-5 ಬಲ್ಬ್ ಹಾಕ್ಯಾರ ಅಟ್ಟ, ಅದನ್ನ ಬಿಟ್ಟರೆ ಬೇರೆ ಕೆಲಸ ಮಾಡಿಲ್ಲ. ಆ ಕೆಲಸ ಮಾಡದೇ ಇದ್ದ ಕಾರಣ ನಾವು ಇವತ್ತು ಹುಕ್ಕೇರಿ ಪುರಸಭೆ ಮುತ್ತಿಗೆ ಹಾಕ್ಯವು. ಇವತ್ತು ಏನು ಸಾಹೇಬರು ಅದನ್ನ ಮಾಡ್ತೀವಿ ಇದು ಮಾಡ್ತೀವಿ ಆಶ್ವಾಸನೆ ಕೊಡ್ತಿದ್ದಾರೆ. ಇದಕ್ಕೆ ನಾವು ಬಗ್ಗು ಮಕ್ಕಳೆಲ್ಲ ಇಲ್ಲಿ ಕೆಲಸ ಹೋಗಿ ನಾವು ಇದು ಹೇಳಂಗಿಲ್ಲ ಅಂತ ಎಚ್ಚರಿಕೆ ಕೊಡ್ತೀನಿ. ಈಗ ಹುಕ್ಕೇರಿ ಬಸ್ ಸ್ಟ್ಯಾಂಡ್ದೊಳಗೆ ಅನಧಿಕೃತವಾಗಿ ಡಬ್ಬ ಅಂಗಡಿಗಳು ನಿರ್ಮಾಣ ಮಾಡಿ ಪ್ರಯಾಣಿಕರು ತೊಂದರೆ ಆಗುವ ಮಟ್ಟದಾಗ ಒಂದು ಡಬ್ಬ ಅಂಗಡಿ ನಿರ್ಮಾಣ ಮಾಡಿದಾರೆ. ಅದಕ್ಕೆ ತಮ್ಮ ಯಾವ ರೀತಿ ಹೋರಾಟ ಮಾಡ್ತೀರಿ, ಏನು ಹೇಳ್ತೀರಿ? ಹುಕ್ಕೇರಿ ಬಸ್ ಸ್ಟ್ಯಾಂಡ್ ದಲ್ಲಿನ ಡಬ್ಬ ಅಂಗಡಿಗಳನ್ನು ಎಲ್ಲರೇ ಪುರಸಭೆಯವರು ತೆರವುಗೊಳಿಸಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಕ್ಕೇರಿ ತಾಲೂಕಿನ ನಾವು ತೆರವುಗೊಳಿಸ್ತು. ಇವ್ರಿಗೆ ನಾವು 8 ದಿನ ಕಾಲಾವಕಾಶ, 8 ದಿನದಾಗ ಎಲ್ಲರೂ ತೆರವುಗೊಳಿಸಲಿ, 8 ದಿನ ನಾವು ಸ್ವತಃ ಮುಂದೆ ನಿಂತ ತೆರವುಗೊಳಿಸ್ತು ಅಂತ ಹೇಳಿದ್ರು.